ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ನಿಹೋಪ್ ಟಿವಿಯ ವೀಕ್ಷಕರೆಲ್ಲರಿಗೂ ನಿಮ್ಮ ಸಹೋದರಿ ಕಡೂರ್ ದೇವಕಿಯಾದ ನಾನು ನಿಮ್ಮೆಲ್ಲರನ್ನು ವಾಕ್ಯ ಸಂದೇಶವನ್ನು ಧ್ಯಾನಿಸಲು ಆಮಂತ್ರಿಸುತ್ತೇನೆ. ಪ್ರಿಯರೇ, ಈ ದಿನ ಕರ್ತನು ನಿಮ್ಮೊಂದಿಗೆ ಮಾತನಾಡುವಂಥ ಅಮೂಲ್ಯವಾದ ನುಡಿಗಳಂದರೆ ಮತ್ತಾಯ ಶುಭವಾರ್ತೆ 25ನೇ ಅಧ್ಯಾಯವನ್ನು ಕರ್ತನು ಈ ಸಮಯದಲ್ಲಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಆ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕ್ಕೊಂಡರು. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರು ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಅಂದನು. ಇಲ್ಲಿ ನನ್ನ ಆತ್ಮೀಯರೇ, ದೇವರು ಮತ್ತಾಯನ ಶುಭವಾರ್ತೆ 25ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ದಿನ ಆ ಒಂದು 10 ಜನ ಕನ್ನಿಕೆಯರಲ್ಲಿ ನಾವು ನೋಡ್ತಾ ಇದ್ದೇವೆ. 10 ಜನರಲ್ಲಿ 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದವರು. ಈ 5 ಜನ ಬುದ್ಧಿವಂತೆಯರು ಏನು ಮಾಡಿದರು? ದೀಪದಲ್ಲಿ ಎಣ್ಣೆಯನ್ನು ತೆಗೆದುಕೊಂಡ್ರು. ಅದೇ 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು ಆ ದೀಪದಲ್ಲಿ ಎಣ್ಣೆಯನ್ನು ತಗೊಳ್ಳಿಲ್ಲ. ಅವರ ದೀಪವು ಖಾಲಿಯಾಗೇ ಇತ್ತು. ಬುದ್ಧಿವಂತೆಯರು ಎಣ್ಣೆಯನ್ನು ಹೊಂದಿದವರು, ಈಗ ಬುದ್ಧಿ ಇಲ್ಲದವರು ಖಾಲಿಯಾದ ದೀಪವನ್ನು ಹೊತ್ತುಕೊಂಡಿದ್ರು. ಈ ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಗೊಳ್ಳಿಲ್ಲ. ಅವರು ಆರತಿ ತಗೊಂಡ್ರು, ಆದರೆ ಎಣ್ಣೆ ತಗೊಳ್ಳಿಲ್ಲ ಬುದ್ಧಿ ಇಲ್ಲದವರು. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಯಲ್ಲಿ ಎಣ್ಣೆನೂ ಕೂಡ ತೆಗೆದುಕೊಂಡ್ರು. ಈಗ ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದ್ರು. ಆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಶಬ್ದವಾಯಿತು, ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡ್ರು. ಆಗ ಇಗೋ, ಅಲ್ಲಿ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಸಾಮ್ಯದಿಂದ ನಮಗೇನು ಅರ್ಥ ಮಾಡ್ಕೋಬೋದು? ಏನನ್ನ ಪವಿತ್ರ ಆತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ? ಇಗೋ, ಆ ಆರತಿ ಮತ್ತು ಎಣ್ಣೆಯ ದೀಪ ನಾವಾಗಿದ್ದೇವೆ ಪ್ರಿಯರೇ. ಅದರಲ್ಲಿ ಎಣ್ಣೆ ಅಂದಾಗ ಪವಿತ್ರಾತ್ಮನ ತೈಲ. ಈ ಒಂದು ತೈಲ ಯಾರು ಹೊಂದಿದ್ರು, ಯಾರು ಹೊಂದಿರಲಿಲ್ಲ. 5 ಜನ ಬುದ್ಧಿ ಇಲ್ಲದವರು ಮತ್ತು 5 ಜನ ಬುದ್ಧಿವಂತೆಯರು. ಬುದ್ಧಿವಂತೆಯರು ಏನು ಮಾಡಿದರು? ಎಣ್ಣೆ ತಕ್ಕೊಂಡ್ರು, ಪವಿತ್ರಾತ್ಮ ಭರಿತರಾದರು, ಅಭಿಷೇಕ ತುಂಬಿಕೊಂಡ್ರು. ಮೊದಲಿಂಗನು ಬರುವಾಗ, ಕರ್ತನು ಬರುವುದಕ್ಕೆ ಅವರು ಸಿದ್ಧವಾಗಿ ನಿಂತರು. ಅದೇ ಬುದ್ಧಿ ಇಲ್ಲದ ಕನ್ನಿಕೆಯರು, ಆರತಿಗಳಿತ್ತು, ದೀಪ ರೆಡಿ ಇತ್ತು, ಎಣ್ಣೆ ತೆಗೆದುಕೊಳ್ಳಿಲ್ಲ. ಆ ಅಪವಿತ್ರಾತ್ಮನ ಅಭಿಷೇಕ ಹೊಂದಿದವರಾಗಿರಲಿಲ್ಲ. ಈಗ ಮೊದಲಿಂಗನು ಬಂತು, ಆತನು ಬರುವ ಒಂದು ಕೂಗುಂಟಾಯಿತು. ಅರ್ಧರಾತ್ರಿಯಲ್ಲಿ ಎಲ್ಲರೂ ತೂಕಡಿಸಿ ಮಲಗಿದ್ರು. ಆದರೆ ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ಇವರೆಲ್ಲರೂ ಕೂಡ ತೂಗಡಿಸಿ ಮಲಗುವಂಥ ಸಂದರ್ಭ. ಅಲ್ಲಿ ಕೂಗಾಯಿತು. ಆಗ ಆ ಕನ್ಯೆಯರು ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ಸಾಲದೆ ಹೋದೀತು ಎಂದು ಹೇಳಿ, ನೀವು ಮಾರುವವರ ಬಳಿಗೆ ಹೋಗಿ
ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಆತನೊಂದಿಗೆ ಹೋದರು. ಇವತ್ತು ಕರ್ತನ್ ಮಾತಾಡ್ತಾ ಇದ್ದಾರೆ, ನೀವೆಷ್ಟು ಜನ ದೇವರು ಬರೋಣದಲ್ಲಿ ಸಿದ್ಧವಾಗಿದ್ದೀರಿ? ದೇವರಿಗಾಗಿ ನಾವು ಪರಿಶುದ್ಧಾತ್ಮ ಭರಿತರಾಗಿ ಕರ್ತನ ಆ ಬರುವಿಕೆಗಾಗಿ ಕಾಯ್ತಾ ಇದ್ದೇವೆ ಎಷ್ಟು ಜನ ಎಂಬುದಾಗಿ ಕರ್ತನ್ ಕೇಳ್ತಾ ಇದ್ದಾರೆ. ಪ್ರಿಯರೇ, ಬುದ್ಧಿವಂತೆಯರಾಗಿದ್ದೀರೋ ಇಲ್ಲ ಬುದ್ಧಿ ಇಲ್ಲದಂಥ ಕನ್ಯಕೆಯರಾಗಿದ್ದೀರಿ? ಅನೇಕರು ಸಭೆಗೆ ಹೋಗ್ತೀವಿ, ದೇವರ ವಾಕ್ಯ ಕೇಳ್ತೇವೆ, ಪ್ರಾರ್ಥನೆ ಮಾಡ್ತೀರಿ, ಆದರೆ ದೇವರ ಅಭಿಷೇಕವನ್ನು, ಆತ್ಮನ ಅಭಿಷಿಕ್ತನ ಅಂದರೆ ದೇವರ ಆತ್ಮನನ್ನು ಹೊಂದಿಕೊಳ್ಳೋದಿಲ್ಲ. ಖಾಲಿಯಾದಂಥ ದೀಪಗಳು. ಬುದ್ಧಿ ಇಲ್ಲದವರು ದೇವರ ಬರೋಣ, ನೋಡೋಣ, ಬರುವಂಥ ಆ ಸಂದರ್ಭದಲ್ಲಿ ನಾವು ಬಲ ಹೊಂದ್ಕೊಳ್ಳೋಣ, ಆಗ ಪ್ರಾರ್ಥಿಸೋಣ, ಆಗ ದೇವರನ್ನು ಮಹಿಮೆ ಪಡಿಸೋಣ, ಆಗ ನಾವು ಚೆನ್ನಾಗಿ ಪ್ರಾರ್ಥಿಸೋದನ್ನು ಕಲಿಯೋಣ, ಆ ದಿನದಲ್ಲಿ ನಾವು ಚರ್ಚ್ಗೆ ಹೋಗೋಣ. ಹೀಗೆ ಅನೇಕ ರೀತಿಯಂಥ ಆ ಒಂದು ಸಂಭಾಷಣೆ ಮಾಡಿಕೊಂಡು ದೇವರ ಆಲಯಕ್ಕೆ ಹೋಗ್ತೀವಿ, ಹಾಗೆ ಬರ್ತೇವೆ. ದೇವರ ವಾಕ್ಯವನ್ನು ಓದ್ತೇವೆ, ಅದನ್ನು ಧ್ಯಾನಿಸೋದಿಲ್ಲ, ದೇವರ ವಾಕ್ಯವನ್ನು ಸಮೃದ್ಧಿಯಾಗಿ ಹೃದಯದಲ್ಲಿ ಇಟ್ಕೊಳ್ಳಲ್ಲ. ಅದರಂತೆ ನಡೆಯುವುದಕ್ಕೂ ನಾವು ಇಚ್ಛೆ ಇಲ್ಲದವರಾಗಿ ಹೋಗಿರ್ತೀರಿ. ಆದರೆ ದೇವರು ಬರೋಣ ಖಚಿತ. ಈಗೋ ಬೇಗನೆ ಬರ್ತೇನೆ ಅಂತಾರೆ ಯೇಸು ಸ್ವಾಮಿ. ಬೇಗ ಬರ್ತಾ ಇದ್ದೇನೆ, ನಿಮಗಿರುವುದನ್ನು ಹಿಡಿದುಕೊಳ್ಳ್ರಿ, ನಿಮ್ಮ ನಡತೆಗೆ ತಕ್ಕ ಪ್ರತಿಫಲ ನಾನು ಕೊಡುವುದಕ್ಕೆ ಬರ್ತೇನೆ. ಈಗೋ ನಾನೇ ಮೊದಲನೆಯವನು, ನಾನೇ ಕಡೆಯವನು. ಯಾರ್ಯಾರು ಕರ್ತನ ಬಳಿಯಲ್ಲಿ ಸೇರ್ತಾರೆ, ಸಿದ್ಧವಾದವರು, ಆ ಒಂದು ದೀಪದಲ್ಲಿ ಎಣ್ಣೆ ಉಳ್ಳವರು, ಆ ಎಣ್ಣೆ ಪವಿತ್ರ ಆತ್ಮನ ತೈಲ. ಬುದ್ಧಿವಂತೆಯರು ದೇವರ ಜ್ಞಾನವಂತರಾಗಿ ಕಡೆ ದಿನದಲ್ಲಿಯೂ ಕರ್ತನ ಬರೋಣ ಸಮೀಪ ಆಗ್ತಾ ಇದೆ, ನಾವೆಲ್ಲರೂ ಭಯಭಕ್ತಿಯಿಂದ ನಡ್ಕೊಳ್ಳೇಬೇಕು ಎಂಬುದಾಗಿ ನಂಬಿಕಸ್ಥರಾಗಿ ದೇವರ ಆಲಯಕ್ಕೆ ಸಮಾಧಾನ ಪ್ರಭುವಾದ ಕರ್ತನನ್ನು ಧರಿಸಿಕೊಂಡು ಅವರು ದೇವರ ಆಲಯಕ್ಕೆ ಹೋಗುವುದು, ಪ್ರಾರ್ಥಿಸೋದು, ಭಯ ಭಕ್ತಿ ಕರ್ತನನ್ನು ಆರಾಧಿಸ್ತಾ ದೇವರ ಆತ್ಮ ಭರಿತರಾಗಿ ಅನೇಕರಿಗೆ ಶುಭವಾರ್ತೆ ಹೊತ್ತು ಸಾರ್ತಾ ದೇವರ ಕಾರ್ಯಗಳಲ್ಲೇ ಮನಸ್ಸಿಟ್ಟವರು ಬುದ್ಧಿವಂತ ಕನ್ಯೆಯರು. ಈ ಬುದ್ಧಿವಂತ ಕನ್ಯೆಯರು ದೇವರ ಬರೋಣದಲ್ಲಿ ಮೊದಲಿಂಗನು ಬಂದನು ಕೂಗಾಗುತ್ತೆ. ಆ ದಿನ ಎಲ್ಲರೂ ಆತನೊಂದಿಗೆ ಆ ಪರಲೋಕದಲ್ಲಿ ಸಮೀಪಿಸ್ತಾರೆ, ಸೇರಲ್ಪಡ್ತಾರೆ. ಬುದ್ಧಿ ಇಲ್ಲದವರು ಈಗೋ ಬಿಡಲ್ಪಟ್ಟು, ಕರ್ತನೆ ನಮಗೆ ತೆರೆಯಿರಿ. ದೇವರ ಬಾಗಿಲನ್ನು ತಟ್ಟುವಾಗ ಕರ್ತನೆ ಇರ್ತಾರೆ, ನೀವು ಯಾರಂತ ನನಗೆ ಪರಿಚಯ ಇಲ್ಲ. ನೋಡಿ, ಆ ದಿನದಲ್ಲಿ ಬಿಡಲ್ಪಟ್ಟು ನರಕದ ಪಾಲಾಗ್ತೇವೆ. ದಿನ ಎಚ್ಚರಗೊಳ್ಳಿ. ದೇವರಿರ್ತಾರೆ, ನಮ್ಮ ಆತ್ಮಗಳು ಕಾಯುವ ಆತನು ಬಹಳಷ್ಟು ದುಃಖ ಪಡ್ತಾರೆ. ಈ ದಿನದಲ್ಲಿ ನೀವು ಕೂಡ ಅದೇ ಪ್ರಕಾರವಾಗಿರ್ಬೋದು. ಬುದ್ಧಿ ಇಲ್ಲದವರಾದಂಥ ಕನ್ನಿಕೆಯರಂತೆ ಸಭೆಗೆ ಸುಮ್ಮನೆ ಹೋಗಿ ಸುಮ್ಮನೆ ಬರ್ತಾ ಇರ್ಬೋದು. ಲೋಕ ಬಹಳ ಚೆನ್ನಾಗಿದೆ ಅಂತ ಲೋಕದಿಂದ ಓಡ್ತಾ ಇರ್ಬೋದು, ಪಾಪದಿಂದ ಓಡ್ತಾ ಇರ್ಬೋದು, ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಜೀವನ ಮಾಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಬರುವುದು ಖಚಿತ. ಕರ್ತನು ಬರೋಣ ಸಮೀಪವಾಗಿದೆ. ಆತ ಬರ್ತಾರೆ. ಬರುವಾಗ ಪ್ರತಿಯೊಬ್ಬೊಬ್ಬರಿಗೂ ಅವರವರ ನಡತೆಗೆ ತಕ್ಕ ಪ್ರತಿಫಲವನ್ನು, ಪ್ರತಿ ದಂಡನೆಯನ್ನು ಖಂಡಿತ ಕೊಡ್ತಾರೆ. ದೇವರ ಬರೋಣದಲ್ಲಿ ನಾವು ಶುದ್ಧರಾಗಿ, ಶುದ್ಧ ಕನ್ನಿಕೆಯಂತೆ ಸಿದ್ಧವಾಗಿ, ಆತ್ಮ ಭರಿತರಾಗಿ ಆತನೊಂದಿಗೆ ಹೊರಡುವುದಕ್ಕೆ ಸಿದ್ಧವಾಗುವಾಗ ದೇವರ ಅಪರಿಮಿತವಾದ ಆಶೀರ್ವಾದ ಭೂಲೋಕದಲ್ಲಿಯೂ ಕೂಡ ಹೊಂದಿ ಪರಲೋಕದಲ್ಲಿ ಆತನೊಂದಿಗೆ ಸೇರ್ತೇವೆ. ಯಾವಾಗಲೂ ನಾವು ಕರ್ತನೊಂದಿಗೆ ಜೀವಿಸ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಈ ದಿನ ಈ ವಾಕ್ಯ ಸಂದೇಶ ಕೇಳ್ತಾ ಇದ್ದೀರಿ. ಈ ದಿನ ನೀವು ಹೇಗಾದರೂ ಇರ್ಬೋದು, ಬುದ್ಧಿವಂತೆಯರಾಗಿದ್ದೀರೋ ಇಲ್ಲ ಬುದ್ಧಿ ಇಲ್ಲದ ಕನ್ನಿಕೆಯರಂತೆ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ಬುದ್ಧಿವಂತ ಕನ್ನಿಕೆಯರಂತೆ ಮಾರ್ಪಡ್ರಿ, ಬುದ್ಧಿ ಇರುವಂಥ ಕನ್ನಿಕೆಯರಂತೆ ಮಾರ್ಪಡ್ರಿ, ಆತ್ಮಭರಿತರಾಗ್ರಿ, ದೇವರ ಅಭಿಷಿಕ್ತರಾಗ್ರಿ, ಕರ್ತನ ಅಭಿಷೇಕವನ್ನು ಹೊಂದಿದವರಾಗಿ ಸದಾಕಾಲ ಪ್ರಾರ್ಥಿಸ್ತಾ ನಮ್ಮ ನಡತೆ ನಾವು ಶುದ್ಧಿಪಡಿಸ್ಕೊಂಡು ದೇವರ ಬರೋಣದಲ್ಲಿ ಆತನೊಂದಿಗೆ ಹೋಗುವುದಕ್ಕೆ ಸಿದ್ಧವಾಗೋಣ. ಕ್ರಿಸ್ತನು ಬರ್ತಾ ಇದ್ದಾರೋ, ಏಸು ಬರುತ್ತಿದ್ದಾನೆ, ಏಸು ಬರುತ್ತಿದ್ದಾನೆ. ಆತನ ಬರೋಣದ ಎಲ್ಲ ಕಾರ್ಯಗಳು ನಡೀತಾ ಇದೆ, ನಾವು ನೋಡ್ತಾ ಇದ್ದೇವೆ. ಈ ಭೂಲೋಕ ಯಾರಿಗೂ ಶಾಶ್ವತ ಇಲ್ಲ.
ದೇವರು ನೋಹನ ಕಾಲದಲ್ಲಿ ಏನು ಮಾಡಿದ್ರು ಅದೇ ಕಾರ್ಯವನ್ನು ಕರ್ತನು ಹೇಳ್ತಾರೆ, ನನ್ನ ವಾಕ್ಯ ಕಡೆ ದಿವಸದಲ್ಲಿ ಬೆಂಕಿಯಿಂದ ಈ ಭೂಲೋಕವನ್ನು ನಾನು ಲಯ ಮಾಡ್ತೇನೆ, ಅಗ್ನಿಯಿಂದಲೇ. ದೇವರು ಸೋದೋಮ್ ಗೋಮರ್ ಪಟ್ಟಣವನ್ನು ಸುಟ್ಟಿ ನಾಶ ಮಾಡಿ ಅದು ಸಾಕ್ಷಿಯಾಗಿ ತೋರಿಸಿದ್ರು. ಪಾಪಿಗಳಿಗೆ ದಂಡನೆ ಖಂಡಿತವೂ ಇದೆ ಪ್ರಿಯರೇ. ದೇವರ ನಂಬಿದ ಪ್ರತಿಯೊಬ್ಬೊಬ್ಬರು ಬುದ್ಧಿವಂತ ಕನ್ಯಕರಾಗಿ ಮಾರ್ಪಡ್ರಿ, ಅಭಿಷಿಕ್ತರಾಗಿ, ದೇವರ ಆತ್ಮ ಭರಿತರಾಗಿ, ಕರ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ದೇವರನ್ನು ದೃಷ್ಟಿಸೋಣ. ಆತನ ಕಾರ್ಯಗಳನ್ನು ದೃಷ್ಟಿಸ್ರಿ, ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಒಂದು ದಿನ ಬರುತ್ತೆ, ಪ್ರತಿಯೊಬ್ಬೊಬ್ಬರು ಕೂಡ ನಾವು ಲೆಕ್ಕ ಕೊಡಬೇಕು ದೇವರ ಬಳಿಯಲ್ಲಿ. ನಿನ್ನ ನಡತೆಗೆ ತಕ್ಕ ಪ್ರತಿಫಲ ಕರ್ತನು ಕೊಡುವುದಕ್ಕೆ ಬರ್ತಾ ಇದ್ದಾರೆ. ಈಗೋ ಮೊದಲಿಂಗನು ಬಂದನು, ಬುದ್ಧಿ ಇಲ್ಲದವ್ರು ಹೇಗೆ ಬೇಕಾಗೆ ನಡ್ಕೊಂಡ್ರು. ಆ ದಿನ ಹೋಗ್ಬಿಟ್ಟು ಎಣ್ಣೆ ಕೇಳ್ತಾ ಇದ್ದಾರೆ, ನಮಗೂ ಸ್ವಲ್ಪ ಕೊಡ್ರಿ, ನಮಗೆ ಸ್ವಲ್ಪ ಕೊಡ್ರಿ. ಆ ದಿನ ನೀವು ಕಡೆಯ ದಿವಸಗಳಲ್ಲಿ ನೀವೆಷ್ಟೇ ಕೂಗಾಡಿ, ಕರ್ತನೇ ನಮಗೆ ಬಲ ಇಲ್ಲ, ನಮಗೀಗ ಅಭಿಷೇಕ ಕೊಡು, ನಮಗೆ ಪ್ರಾರ್ಥನೆ ಮಾಡೋದು ಕಲಿಸಿ ಅಂತ ಆ ಸೇವಕರು ಈ ಸೇವಕರು ಅಲ್ಲಿ ಇಲ್ಲಿ ನಾವು ಆ ಸಭೆ ಈ ಸಭೆ ಅಂತ ಓಡಾಡಿದ್ರು. ಆ ದಿನದಲ್ಲಿ ಯಾವ ಬಲ ಹೊಂದಿಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ ಬುದ್ಧಿವಂತ ಕನ್ಯಕೆಯರು ಹೇಳ್ತಾರೆ, ನಿಮಗೆ ನಾವು ಎಣ್ಣೆ ಕೊಟ್ಟರೆ ನಮಗೂ ಕೂಡ ಇಲ್ಲದಂತೆ ಆಗುತ್ತೆ. ನೋಡಿ, ಎಲ್ಲರೂ ತೋರಿದು ಬಿಡ್ತಾರೆ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಕಡೇ ದಿವಸದಲ್ಲಿ ವಾಕ್ಯದ ಬರ ಬರುತ್ತೆ. ವಾಕ್ಯದ ಬರ ಬಂದು ದೇವರ ವಾಕ್ಯ ಬೇಡಿಕೊಳ್ಳುವಂತೆ ಜನರು ಅನೇಕ ಕಡೆ ನನಗೂ ದೇವರ ವಾಕ್ಯ ತಿಳಿಸಿ, ನಮಗೆ ದೇವರ ವಾಕ್ಯ ಬೇಕು ಹಂಬಲದಿಂದ ಕೂಗೋರು ಬರ್ತಾರೆ. ಆದರೆ ಆ ದಿನ ಸಿಗೋದಿಲ್ಲ. ಅಂಥ ಅಪರೂಪದ ದಿನಗಳಾಗುತ್ತೆ. ಎಚ್ಚರವಾಗ್ರಿ. ದೇವರ ಬರೋಣ ಶೀಘ್ರವಾಗಿದೆಯೋ. ನಾವು ಶುದ್ಧ ಕನ್ನಿಕೆಯರಂತೆ, ಆ ಬುದ್ಧಿ ಇರುವಂಥ ಕನ್ನಿಕೆಯರಂತೆ, ಆ ಬುದ್ಧಿವಂತ 5 ಜನ ಕನ್ನಿಕೆಯರು ಹೇಗೆ ದೀಪದಲ್ಲಿ ಎಣ್ಣೆಯನ್ನು ಉಳ್ಳವರಾಗಿ ಮೊದಲಿಂಗನು ಬರುವಾಗ ತಮ್ಮ ದೀಪವನ್ನು ಸರಿಪಡಿಸಿಕೊಂಡು ಆ ದೀಪ ಹತ್ತಿದ ದೀಪದಿಂದ ಪರಲೋಕಕ್ಕೆ ಆ ಮೊದಲಿಂಗನೊಟ್ಟಿಗೆ ಹೋದರು. ಆ ಪ್ರಕಾರ ನಾವೆಲ್ಲರೂ ಪರಲೋಕಕ್ಕೆ ಸೇರಲ್ಪಡಬೇಕು. ಶುದ್ಧ ಕನ್ನಿಕೆಯಂತೆ, ಬುದ್ಧಿವಂತ ಕನ್ನಿಕೆಯರಂತೆ ಸಭೆಯು ಕೂಡ ಮಾರ್ಪಡಬೇಕು. ದಾಸಿಯರ ಮೇಲೂ ನನ್ನ ಆತ್ಮ ಸುರಿಸ್ತೇನೆ. ಕರ್ತನು ಹೇಳ್ತಾರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17ರಲ್ಲಿ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ. ಹೆಂಗಸರು ಗಂಡಸರು ಪ್ರವಾದಿಸ್ತೀರಾ, ಯೌವನಸ್ಥರಿಗೆ ದಿವ್ಯ ದರ್ಶ ಕೊಡ್ತೇನೆ. ಈಗೋ ಹಿರಿಯರಿಗೆ ಕನಸುಗಳ ಮೂಲಕ ಮಾತಾಡ್ತೇನೆ. ನನ್ನ ದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸ್ತೇನೆ. ಕರ್ತನ ಬರೋಣದ ದಿನ ಹೀಗೆ ಆಗುತ್ತೆ. ಎಲ್ಲರ ಮೇಲೆ ಕರ್ತನ ತನ್ನ ಆತ್ಮ ಸುರಿಸ್ತಾ ಇದ್ದಾರೆ. ಆ ಪವಿತ್ರವಾದ ದೇವರ ಆತ್ಮವನ್ನು ಹೊಂದಿಕೊಳ್ಳ್ರಿ, ಆತ್ಮ ಭರಿತರಾಗ್ರಿ, ದೀಪದಲ್ಲಿ ಎಣ್ಣೆ ತುಂಬಿರಲಿ. ಆ ಬುದ್ಧಿವಂತ ಕನ್ನಿಕೆಯರಂತೆ ಮಾರ್ಪಡೋಣ. ಹಿಂದೆ ಈ ವಾಕ್ಯ ಸಂದೇಶ ಕೇಳ್ತಾರೋ ಪ್ರತಿಯೊಬ್ಬೊಬ್ಬರು ನಾವು ರೋಗವನ್ನು ಅನೇಕ ಅದ್ಭುತಗಳನ್ನು ಕರ್ತನಿಂದ ನಾವು ಹೊಂದಿದ್ದೇವೆ. ರೋಗ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಹೊಂದ್ತೇವೆ. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತನು ಸಾಮಾನ್ಯವಾಗಿ ಎಲ್ಲರ ಮೇಲೆ ಆಶೀರ್ವಾದ ಸುರಿಸೋ ತಂದೆ. ಆತ ಅದ್ಭುತ ಸ್ವರೂಪನ ಅದ್ಭುತ ಮಾಡ್ತಾರೆ. ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರನ್ನ ನಿತ್ಯ ಜೀವಕ್ಕೆ ಸೇರಿಸ್ಬೇಕಂತಾನೆ ಆತನನ್ನು ಬಲಿಯಾಗಿ ಕೊಟ್ಟಿತು. ನಾವು ಅದ್ಭುತ ಹೊಂದಕ್ಕೆ, ಆಶೀರ್ವಾದ ಹೊಂದಕ್ಕೆ ಅಷ್ಟೇ ಅಲ್ಲ, ಈ ಭೂಲೋಕ ನಾವು ತ್ಯಜಿಸಲೇಬೇಕು. ಪರಲೋಕಕ್ಕೆ ಹೋಗುವುದಕ್ಕೆ ಶುದ್ಧರಾಗಿ ಸಿದ್ಧವಾಗೋಣ. ಎಲ್ಲರೂ ನಿತ್ಯ ಜೀವವನ್ನು ಸೇರಬೇಕು, ನಿತ್ಯ ಜೀವದಲ್ಲಿ ಸೇರ್ಬೇಕಂತಾನೆ ಆತನನ್ನೇ ಬಲಿ ಕೊಟ್ಟರು ಕರ್ತನು. ದೇವ್ರ ಲೋಕದ ಮೇಲೆ ತುಂಬ ಪ್ರೀತಿ ಇಟ್ಟು ಬಂದಿತ್ತು. ಒಂದು ಆತ್ಮ ನಾಶವಾಗಿ ಹೋಗಬಾರ್ದು ಅನ್ನೋದು ದೇವರ ಚಿತ್ತ. ಆದ್ದರಿಂದ ದೇವರಿಗಾಗಿ ಹೇಳ್ರಿ, ಕರ್ತನೇ ನಿನ್ನ ಅಭಿಷೇಕ ನನಗೆ ಬೇಕು, ನಿನ್ನ ಆತ್ಮ ಭರಿತಳಾಗಿ ನಾನು ನಿನ್ನ ಕೊಂಡಾಡಬೇಕು ಪ್ರಭು. ಈ ಅಂತ್ಯ ದಿನದಲ್ಲಿ ನಾನು ಪಾಪದ ಜೀವಿತದಲ್ಲೋ ಲೌಕಿಕ ಜೀವಿತದಲ್ಲೋ ನಾನು ಬಿದ್ದು ಹೋಗದೆ ನಾನು ನಿನ್ನನ್ನು ದೃಷ್ಟಿಸಿ ನೋಡಿ ನಿನ್ನಿಂದ ಬಲವನ್ನು ಹೊಂದಿಕೊಂಡು ಆ ಬುದ್ಧಿವಂತ 5 ಜನ ಕನ್ನಿಕೆಯರಂತೆ ನಾನು ಮಾರ್ಪಡಬೇಕು. ಕೇಳ್ಕೊಡಿ. ದೇವರೇ ಹೇಳ್ತಾರೆ, ಕಡೆ ದಿವಸದಲ್ಲಿ ನನ್ನ ಆತ್ಮ
ಎಲ್ಲ ಮನುಷ್ಯರ ಮೇಲೆ, ಪ್ರತಿಯೊಬ್ಬ ಮನುಷ್ಯರ ಮೇಲೂ ಕರ್ತನು ತನ್ನ ಆತ್ಮವನ್ನು ಸುರಿಸುವ ಆತ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಅಂದಿದ್ದಾರೆ. ಅಂದರೆ ನಿಮ್ಮನ್ನು ಭೇದ ಎಣಿಸೋದಿಲ್ಲ ದೇವರು, ನಿಮ್ಮನ್ನು ತಳ್ಳಿ ಬಿಡೋದಿಲ್ಲ. ಕರ್ತನಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕರ್ತನು ತನ್ನ ಆತ್ಮವನ್ನು ಸುರಿಸಿ ಅವರನ್ನು ಆತ್ಮ ಭರಿತರನ್ನಾಗಿ ಮಾಡ್ತಾರೆ. ನಿಮ್ಮ ದೀಪ ಉರಿತಾ ಇರುತ್ತೆ, ನಡು ಕಟ್ಟಿರಲಿ, ದೀವಟಿಕೆ ಉರಿಯುತ್ತಾ ಇರಲಿ. ಕ್ರಿಸ್ತನ ಬರೋಣದಲ್ಲಿ ನಾವೆಲ್ಲರೂ ದೇವರ ಬಳಿ ಸೇರೋಣ, ನಿತ್ಯ ಜೀವದಲ್ಲಿ ಸೇರೋಣ. ಇಂದು ನಾವು ಮರಣವನ್ನು, ಈ ಭೂಲೋಕವನ್ನು ನಾವು ಬಿಟ್ಟು ತ್ಯಜಿಸಿ ಹೋಗಲೇಬೇಕು. ಆದರೆ ನಮ್ಮ ಆತ್ಮ ಪರಲೋಕದಲ್ಲಿ ತಂದೆಯ ಬಳಿಗೆ ಸೇರಬೇಕು ಪ್ರಿಯರೇ. ಆತನ ಬಳಿಯಲ್ಲಿ ನಾನು ಸೇರಬೇಕಪ್ಪ ಅಂತ ಭಾರದಿಂದ ಪ್ರಾರ್ಥನೆ ಮಾಡಿ, ಬುದ್ಧಿವಂತ ಕನ್ನಿಕೆಯರಾಗಿ ಮಾರ್ಪಡ್ರಿ. ದೇವರ ಬರೋಣದಲ್ಲಿ ಈ ದಿನಗಳಲ್ಲೂ ಎಲ್ಲ ಕಡೆಗಳಲ್ಲಿ ಹೋಗಿ ನನಗೆ ಬಲ ಬೇಕು, ನನಗೆ ಪವಿತ್ರ ಆತ್ಮ ಬೇಕು, ನನಗೆ ಅಭಿಷೇಕ ಬೇಕು ಅಂತ ಅಲ್ಲಿ ಇಲ್ಲಿ ಅಂಗಲಾಚಿ ಬೇಡೋದನ್ನು ಬಿಟ್ಟು, ಕರ್ತನೇ ನಿನ್ನ ಅಭಿಷೇಕ ತುಂಬಿ ಹೊರಸೂಸುವಂತೆ ನನ್ನ ಮೇಲೆ ತುಂಬಿಸಪ್ಪ. ನಾನೊಂದು ಆ ಜ್ಞಾನವಂತ ಕನ್ನಿಕೆ ಆಗಿದ್ದು ಕಡೇ ದಿವಸದಲ್ಲಿ ನಿನ್ನ ಬರೋಣದಲ್ಲಿ ನಿನ್ನ ಬಳಿ ಸೇರುವಂತೆ ನಾನು ಮಾರ್ಪಡಿಸು. ನಾನು ನನ್ನ ಕುಟುಂಬ ರಕ್ಷಿಸಲ್ಪಡಬೇಕು. ಹೇಗೆ ನೋಹನ ಕುಟುಂಬ ನಾವೆಗೆ ಸೇರಿ ರಕ್ಷಿಸಲ್ಪಡ್ತೋ ಆ ಪ್ರಕಾರ ನಾನು ನನ್ನ ಕುಟುಂಬ ನಿತ್ಯ ಜೀವದಲ್ಲಿ ನಿನ್ನ ಬಳಿಯಲ್ಲಿ ಸೇರಬೇಕಪ್ಪ ಅಂತ ಕೇಳಿ ಪವಿತ್ರಾತ್ಮನು ಇಂದೇ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ. ಆತ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಆತನ ಆತ್ಮ ನಿಮ್ಮ ಮೇಲೆ ಕರ್ತನ ಹೇರಳವಾಗಿ ಸುರಿಸ್ತಾ ಇದ್ದಾರೆ. ಕಡೆ ದಿವಸದಲ್ಲಿ ದೇವರು ತನ್ನ ಮನುಷ್ಯರ ಮೇಲೆ, ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸ್ತಾರೆ. ಪ್ರತಿಯೊಬ್ಬೊಬ್ಬರು ನಾವು ದೇವರ ಆತ್ಮಭರಿತರಾಗ್ತೀವಿ. ಬೇಡಿಕೊಳ್ಳುವಾಗ ಆತನನ್ನು ಹೊಂದಿಕೊಳ್ತೀರಿ. ಆತ್ಮಭರಿತರಾಗಿ ಕರ್ತನನ್ನು ಮಹಿಮೆಪಡಿಸಿ ಆತನೊಂದಿಗೆ ಸೇರೋಣ. ಆ ನಿತ್ಯ ಜೀವದಲ್ಲಿ ನಾವು ಸೇರೋಣ. ಶುದ್ಧ ಆ ಬುದ್ಧಿವಂತ ಕನ್ನಿಕೆಯರಂತೆ ಮಾರ್ಪಡ್ರಿ. ಇವತ್ತು ನೀವು ದೇವರಲ್ಲಿ ಯಾವುದೂ ಬಲ ನನಗಿಲ್ಲ, ನಾನು ಅದೇ ಬುದ್ಧಿ ಇಲ್ಲದ ಕನ್ನಿಕೆ ಅಂತಿದ್ದೇನೆ, ನನ್ನ ದೀಪದಲ್ಲಿ ಎಣ್ಣೆ ಇಲ್ಲ, ಆ ಪವಿತ್ರಾತ್ಮನ ಹೇಗೆ ಬರೋದು, ಹೇಗೆ ನಾನು ಪಡೆಯೋದು ಅಂತ ಆಲೋಚನೆ ಮಾಡಿಕೊಂಡು ತವಕ ಪಡ್ತಾ ಇರ್ಬೋದು. ಕರ್ತನೆ ಹೇಳ್ತಾರೆ, ಈ ಕಡೆ ದಿವಸ ನಾನು ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ. ಎಲ್ಲರ ಮೇಲೆ ಪವಿತ್ರ ಆತ್ಮ ಸುರಿಸ್ತಾರೆ ದೇವರು. ನಾವು ಕೇಳಿ ಪಡಿಬೇಕಷ್ಟೆ, ನಾವು ಪ್ರಾರ್ಥಿಸಿ ಪಡಿಬೇಕಷ್ಟೆ. ಭಯ ಭಕ್ತಿಯಿಂದ ಕರ್ತನ ಆರಾಧಿಸಿ ಆತ್ಮ ಭರಿತರಾಗಬೇಕು. ಮೊದಲಿಂಗನೊಂದಿಗೆ ನಾವು ಪರಲೋಕ ಸೇರಬೇಕು ಪ್ರಿಯರೇ, ಆತನ ಬಳಿಯಲ್ಲಿ. ಇಂದು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಸಂಪೂರ್ಣ ಬಿದ್ದು ಹೋಗಿದ್ದೇನೆ, ನನ್ನನ್ನು ಪ್ರಾರ್ಥಿಸುವಂತೆ ಮಾರ್ಪಡಿಸು. ಬಲದಿಂದ ನಾನು ತುಂಬಿಸು, ಅಭಿಷೇಕದಿಂದ ತುಂಬಿಸು. ನಿನ್ನ ತೈಲ ನನ್ನಲ್ಲಿ ತುಂಬಿ ಹೊರಸೂಸಬೇಕಪ್ಪ. ನೀವು ಕೇಳಿಕೊಳ್ಳಿ, ಪವಿತ್ರ ಆತ್ಮನು ಹಾಗೇ ನಿಮ್ಮ ಮೇಲೆ ಇಳಿತಾರೆ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ಯಾರ್ಯಾರು ಈ ವೇದವಾಕ್ಯವನ್ನು ಕೇಳಿದ್ದಾರೋ ನಿನ್ನ ಮಕ್ಕಳವರು ಎಲ್ಲೇ ಇದ್ದರೂ ಸರಿ ತಂದೆ, ಅವರು ಯಾವ ತಪ್ಪು ಅಪರಾಧ ಮಾಡಿದ್ದರೂ ಇಂದು ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು ತೊಳೆ ಸ್ವಾಮಿ. ಶುದ್ಧಿ ಮಾಡು ಏಸಯ್ಯ, ಶುದ್ಧಿ ಮಾಡು ಕರ್ತನೆ. 1 ಯೋಹಾನ 1:7 ವಾಕ್ಯದಂತೆ ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ. ನಿನ್ನ ಕಲ್ವಾರಿ ರಕ್ತ ಅವರ ಮೇಲೆ ಇಳಿಯಲಿ ರಾಜ, ಇಳಿಯಲಿ ಏಸಪ್ಪ. ಅವರನ್ನು ತೊಳೆದು ಬಿಡು, ಶುದ್ಧಿ ಮಾಡು ಕರ್ತನೆ. ಈಗಲೇ ಶುದ್ಧಿ ಮಾಡುತ್ತಾ ಇದೆಯಾ? ಸ್ತೋತ್ರಮಪ್ಪ. ಒಂದೊಂದು ಹೃದಯಗಳನ್ನು, ಮನಸ್ಸುಗಳನ್ನು ನೀನು ಮುಟ್ಟುತ್ತಾ ಇದೆಯಾ? ಸ್ತೋತ್ರಮಪ್ಪ. ಪರಿಶುದ್ಧಾತ್ಮ ದೇವರೇ, ನೀವು ವಾಗ್ದಾನ ಮಾಡಿದ್ದೀರ ತಂದೆ, ಕಡೆಯ ದಿವಸದಲ್ಲಿ ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ. ಎಲ್ಲರ ಮೇಲೆ ನಿನ್ನ ಆತ್ಮ ಈಗ ಇಳಿಯಲಿ ಅಪ್ಪ.
Holy Spirit, Lord, you come down, Holy Spirit, and fill Master. ತುಂಬಿಸು ಅಯ್ಯ, ಎಲ್ಲರ ಮೇಲೆ ನಿನ್ನ ಅಭಿಷೇಕ ಹತ್ತಿ ಉರಿಯಲಿ ದೇವನೇ. ಅಪ್ಪ, ಅಭಿಷೇಕಿಸು ಪವಿತ್ರಾತ್ಮನೇ. ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ ಕರ್ತನೆ. ಅವರು ಜ್ಞಾನವಂತ, ಓ ದೇವರೇ, ಬುದ್ಧಿವಂತ, ಕನ್ನಿಕೆಯರಂತೆ ಮಾರ್ಪಡಲಿ ರಾಜ. ಆ ದೀಪದಲ್ಲಿ ಎಣ್ಣೆ ತುಂಬಿಸು ರಾಜ. ಆ ಎಣ್ಣೆ ತುಂಬಿ ಹೊರಸೂಸಲಿ ಏಸಯ್ಯ. ಅವರನ್ನು ಆವರಿಸು ಏಸಪ್ಪ, ಅವರನ್ನು ಬಲಪಡಿಸು ಏಸಪ್ಪ, ಅವರನ್ನು ಬಲದಿಂದ ತುಂಬಿಸು ಪವಿತ್ರಾತ್ಮನೇ. ದೇವರಾತ್ಮನೇ, ನಿನ್ನ ಬರೋಣದಲ್ಲಿ ಏಸಯ್ಯ ಒಂದು ಆತ್ಮ ನಶಿಸಿ ಹೋಗಲು ಬಿಡಬೇಡ ಕರ್ತನೆ. ಅಪ್ಪ, ಅವರನ್ನು ಕುಟುಂಬವಾಗಿಯೂ ಪರಲೋಕಕ್ಕೆ ಸೇರುವಂಥ ಕುಟುಂಬವಾಗಿ ಮಾರ್ಪಡಿಸು ದೇವರೇ. ಹೇಗೆ ನೋಹನ ಕುಟುಂಬ ಸಂಪೂರ್ಣ ರಕ್ಷಿಸಲ್ಪಟ್ಟು ಆ ನೋಹನ ಕುಟುಂಬ ನಾವೆಲ್ಲ ಸೇರಿಸಿದ ಪ್ರಕಾರ ತಂದೆಯೇ, ಅಪ್ಪ, ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೂ ನೀನು ಹಸ್ತ ಇಡು. ಅವರು ಕರ್ತನೆ, ಅವರ ಕುಟುಂಬವಾಗಿ ನಿತ್ಯ ಜೀವಕ್ಕೆ ಸೇರುವ ಕುಟುಂಬವಾಗಿ ಮಾರ್ಪಡಲಿ. ಅವರ ಮೇಲಿನ ಆತ್ಮ ತುಂಬಿ ಹೊರಸೂಸಲಿ. ಫೀಲ್ ಅಪ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್, ಫೀಲ್ ಯುವರ್ ಮೈಟಿ ಪವರ್ ಲಾರ್ಡ್. ನಿನ್ನ ಅಭಿಷೇಕ ಹತ್ತಿ ಉರಿಯಲಿ ರಾಜನೇ. ಈಗ ಅವರ ಮೇಲೆ ಇಳಿಯುತ್ತಾ ಇರುವುದ ಸ್ತೋತ್ರ, ನೀನು ತುಂಬುತ್ತಾ ಇರುವುದ ಸ್ತೋತ್ರ, ನಿನ್ನ ಬಲ ಅವರ ಮೇಲೆ ಇಳಿಯುತ್ತಾ ಇರುವುದ ಸ್ತೋತ್ರ ಮೇಸಯ್ಯ. ಸ್ತೋತ್ರ ಪವಿತ್ರ ಆತ್ಮನೇ, ದೇವರಾತ್ಮನೇ, ಅವರು ಬುದ್ಧಿವಂತ ಕನ್ನಿಕೆಯಾಗಿ ಮಾರ್ಪಡಿಸು ನಿನ್ನ ಸಭೆಯಲ್ಲೂ ದೇವರೇ. ಅಪ್ಪ, ಎಲ್ಲ ಮಕ್ಕಳು ಕರ್ತನೆ, ಸಭೆಯ ಎಲ್ಲ ಮಕ್ಕಳ ಮೇಲಿನ ಆತ್ಮ ಸುರಿಸು. ದಾಸಿಯರ ಮೇಲಿನ ಆತ್ಮ ಸುರಿಸು ದೇವ. ನಶಿಸಿ ಹೋಗುವಂಥದ್ದು ಆತ್ಮಗಳನ್ನು ಕರ್ತನೆ ಈ ದಿನ ಕಾಪಾಡು ದೇವರಾತ್ಮನೇ. ಅವರನ್ನು ಬಲಗೊಳಿಸು ದೇವರೇ, ಬಲಪಡಿಸು ಪವಿತ್ರಾತ್ಮನೇ. ಒಂದು ಆತ್ಮ ನಶಿಸಿ ಹೋಗಲು ಬಿಡಬೇಡ ಎಸಯ್ಯ, ಬಿಡಬೇಡ ಪರಿಶುದ್ಧಾತ್ಮನೇ. ಅಪ್ಪ, ಅವರನ್ನು ನೀನು ಆವರಿಸಿಕೊಳ್ಳುತ್ತಾ ಇದೆಯಾ ಸ್ತೋತ್ರ. ಆ ದೀಪದಲ್ಲಿ ಎಣ್ಣೆ ಸುರಿಸ್ತಾ ಇದೆಯಾ ಸ್ತೋತ್ರ. ಎಲ್ಲ ಮನುಷ್ಯರ ಮೇಲೆ ನಿನ್ನ ಆತ್ಮ ಕರ್ತನೆ, ಕಡೇ ದಿವಸದಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಎಂದ ದೇವನು ನೀನು. ಹೌದಪ್ಪ, ಎಲ್ಲರ ಮೇಲೆ ನನ್ನ ಜೊತೆಯಾಗಿ ಸೇರಿ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬೊಬ್ಬರ ಮೇಲೂ ನಿನ್ನ ಆತ್ಮ ಸುರಿಯುತ್ತಾ ಇರುವುದೇ ಸ್ತೋತ್ರ. ಈಗಲೇ ತುಂಬಿಸು ಅಯ್ಯ, ತುಂಬಿಸು ಪವಿತ್ರನೇ. ದೇವರ ಆತ್ಮನೇ ಅವರ ಮೇಲೆ ಆವರಿಸು ರಾಜ. ಫಿಲ್ ಅಪ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್, ಫಿಲ್ ಯುವರ್ ಮೈಟಿ ಪವರ್ ಲಾರ್ಡ್. ತುಂಬಿಸು ಅಪ್ಪ, ಈಗಲೇ ಅವರು ಅಭಿಷಿಕ್ತರಾಗಲಿ. ಆ ದೀಪ ಉರಿಯಲಿ ರಾಜ. ನಿನ್ನ ಬರೋಣದಲ್ಲಿ ಎತ್ತಲ್ಪಡಲಿ ರಾಜನೇ. ನಿನ್ನ ಬರೋಣದಲ್ಲಿ ನಿನ್ನ ಪರಲೋಕಕ್ಕೆ ಸೇರೋ ಆತ್ಮವಾಗಿ ಮಾರ್ಪಡಲಿ ದೇವನೇ. ಕರ್ತನೆ, ಹಿಂದೆ ಕಾರ್ಯ ಮಾಡು. ಅವರಿಗೆ ಯಾವ ಸಂಕಷ್ಟಗಳಿದ್ದರೂ ಕರ್ತಾವೆ, ಈಗ ಅವ್ರಿಗೆ ಬಿಡುಗಡೆ ಕೊಡು. ಆರೋಗ್ಯದಾಯಕ ನೀನು, ಯೆಹೋವ ರಾಫಾ ನೀನು. ಅವರಿಗೆ ಆರೋಗ್ಯದಿಂದ ತುಂಬಿಸು, ಬಲದಿಂದ ತುಂಬಿಸು, ವಿಶೇಷವಾದ ರಕ್ಷಣೆ ಕೊಡು. ಅಪ್ಪ, ಅವರು ಪ್ರಾರ್ಥಿಸ್ತಾ ಇದ್ದಾರಪ್ಪ, ಯಾವ ವಿಚಾರದಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಬೇಡಿಕೆ ಎಲ್ಲ ನೆರವೇರಿಸು. ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆ. ನೀನು ಹಾಗೆ ಅದ್ಭುತ ಮಾಡಿದ್ದಕ್ಕಾಗಿ ವಂದನೆ. ನಿನ್ನ ಅಭಿಷೇಕ ಎಲ್ಲರ ಮೇಲೆ ಇಳಿದು ಬಂದಿರುವುದಕ್ಕಾಗಿ ವಂದನೆ. ನಿನಗೆ ಮಹಿಮೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಮೇನ್. ಕರ್ತನಲ್ಲಿ ನನ್ನ ಆತ್ಮೀಯ ನ್ಯೂ ಹೋಪ್ ಟಿ ವಿಯನ್ನು ವೀಕ್ಷಿಸುತ್ತಿದ್ದ ಎಲ್ಲ ವೀಕ್ಷಕರಿಗೂ, ಹಾಗೆ ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಮ ಪ್ರಾರ್ಥನೆ ಬೇಡಿಕೆಗಳಿಗಾಗಿ ನಮಗೆ ಸಂಧಿಸಿ, ನಮ್ಮ ಫೋನ್ ಕಾಲ್ ಮಾಡಿ ಏನೇ ಕಷ್ಟಗಳು, ದುಃಖಗಳು, ವೇದನೆ, ಚಿಂತೆ, ವ್ಯಾಧಿ, ಯಾವ ವಿಚಾರದಲ್ಲಿ ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆ ಬೇಡಿಕೆ ನಮಗೆ ಕಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ನೀವು ಪತ್ರದ ಮೂಲಕನೂ ಕೂಡ ನಮಗೆ ಬರೆದು ಕಳಿಸ್ಬೋದು, ಫೋನ್ ಕಾಲ್ ಮೂಲಕ ಪ್ರೇಯರ್ ಮಾಡಿಸ್ಕೋಬೋದು. ಹಾಗೆ ನಿಮಗೆ ಬೇಕಾದಲ್ಲಿ ಮಾಸಪತ್ರಿಕೆಯನ್ನು ಹೊಂದ್ಕೊಳ್ಳಿ. ಗುಣಪಡಿಸುವ ಯೇಸು ಮಾಸಪತ್ರಿಕೆ ಇದೆ, ಅದನ್ನು ಕೂಡ ನಿಮ್ಮ ವಿಳಾಸ ಕಳಿಸಿ ಪ್ರತಿ ತಿಂಗಳು ನಾವು ನಿಮಗೆ ಮಾಸಪತ್ರಿಕೆಯನ್ನು ಕಳಿಸ್ತೇವೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ನಮ್ಮ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗೆ ಯಾವ ಸಮಯವಿದ್ದರೂ ಸರಿ ನಮಗೆ ಫೋನ್ ಕಾಲ್ ಮೂಲಕ ತಿಳಿಸಿ, ವಾಟ್ಸಪ್ ಮೂಲಕ ತಿಳಿಸಿ, ಇಮೇಲ್ ಮೂಲಕ ಕಳಿಸಿ. ನಿಮ್ಮ ಪ್ರಾರ್ಥನೆ ಬೇಡಿಕೆಗೆ ನಾವು ಪ್ರಾರ್ಥಿಸಿ, ದೇವರು ತಿಳಿಸಿದಂಥ, ಪವಿತ್ರಾತ್ಮನು ನನಗೆ ಕೊಟ್ಟಂಥ ಆ ಸದುತ್ತರವನ್ನೇ ನಾನು ನಿಮಗೆ ತಿಳಿಸ್ತೇನೆ.
ಫೋನ್ ಕಾಲ್ ಮೂಲಕ ಅನೇಕ ರೋಗಿಗಳನ್ನು ಕರ್ತನ ಗುಣ ಮಾಡಿದ್ದಾರೆ. ಬಹಳಷ್ಟು ಅದ್ಭುತ ಏಸು ಪ್ರಾರ್ಥನಾ ಮಂದಿರದಿಂದ ದೇವರು ನಡೆಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವಿತದಲ್ಲೂ ಅದ್ಭುತ ಆಶೀರ್ವಾದ ಸಂಪೂರ್ಣವಾಗಿ ಹೊಂದ್ಕೋತೀರಾ. ಈ ಒಂದು ವಾಕ್ಯ ಸಂದೇಶಗಳನ್ನು ನೀವು ಕೇಳ್ತಾ ಇದ್ದೀರಿ. ದೇವರು ಈ ಸಂದೇಶದ ಮೂಲಕ ನಿಮ್ಮೊಟ್ಟಿಗೆ ಏನು ಮಾತಾಡಿದಾರೋ ನಿಮ್ಮ ಅಭಿಪ್ರಾಯ ಕೂಡ, ಹಾಗೆ ನೀವು ಅದ್ಭುತ ಆಶೀರ್ವಾದ ಹೊಂದಿದರೆ ನಿಮ್ಮ ಸಾಕ್ಷಿಗಳನ್ನು ನಮಗೆ ತಿಳಿಯಪಡಿಸ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಸಹೋದರಿ ಕಡೂರ್ ದೇವಕಿ.